ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಗೈಸ್, ಇನ್ನೇನು ಇದೇ ತಿಂಗಳಿಂದ ಒಂದೊಂದಾಗಿಯೇ ಹಬ್ಬಗಳು ಸ್ಟಾರ್ಟ್ ಆಗ್ತಾ ಇದೆ. ಇನ್ನು ಬ್ಯಾಕ್ ಟು ಬ್ಯಾಕ್ ಹಬ್ಬ ಅಂತಲೇ ಹೇಳ್ಬೋದು. ವರಮಹಾಲಕ್ಷ್ಮಿ ಹಬ್ಬ, ಗೌರಿ ಗಣೇಶ ಹಬ್ಬ, ಇನ್ನು ಮಹಾಲಯ ಅಮಾವಾಸ್ಯೆ, ದೀಪಾವಳಿ ಈ ರೀತಿ ಒಂದೊಂದಾಗಿಯೇ ಸ್ಟಾರ್ಟ್ ಆಗ್ತಾ ಇರುತ್ತೆ. ಹಬ್ಬ ಅಂತ ಹೇಳಿದ್ರೆ ಮನೆಯಲ್ಲಿ ಮೇಯ್ನ್ ಸ್ಟಾರ್ಟ್ ಆಗುವಂಥದ್ದು ರಂಗೋಲಿಯಿಂದ ಅಲ್ವಾ. ಹಾಗೆಯೇ ರಂಗೋಲಿ ಬಂದು ಮನೆಗೆ ಒಂದು ಒಳ್ಳೆಯ ಶುಭ ಸಂಕೇತ ಅಂತಲೇ ಹೇಳ್ಬೋದು. ಏನೇ ಕೆಲಸ ಮಾಡೋದಕ್ಕಿಂತ ಮುಂಚೆ ರಂಗೋಲಿಯಿಂದನೇ ಪ್ರಾರಂಭ ಆಗುತ್ತೆ. ಇನ್ನು ನನಗೆ ಬಂದು ಅಷ್ಟೊಂದು ರಂಗೋಲಿ ಎಲ್ಲ ಬಿಡಿಸೋದಕ್ಕೆ ಬರೋದಿಲ್ಲ. ಹಾಗೆಯೇ ಪುಟ್ಟದಾಗಿರುವಂಥ ಚಿಕ್ಕದಾಗಿರುವಂಥ ಒಂದು ಬಾರ್ಡರ್ಗಳು, ರಂಗೋಲಿಗಳು ಆ ರೀತಿ ಬಿಡಿಸ್ತೀನಿ ನಾನು. ಸೊ ಹಾಗಾಗಿ ಇವಾಗೆಲ್ಲ ಹಬ್ಬಗಳು ಸ್ಟಾರ್ಟ್ ಆಗ್ತಿದ್ದಲ್ಲ, ಸ್ವಲ್ಪ ಚೆನ್ನಾಗಿ ಬಿಡಿಸೋಣ ಅಂತ ಹೇಳ್ಬಿಟ್ಟು ಈ ರೀತಿ ರಂಗೋಲಿ ಸ್ಟೆನ್ಸಿಲ್ನ ತರಿಸ್ಕೊಂಡಿದ್ದೀನಿ. ಇದು ಬಂದು 8 ಪೀಸಸ್, ನಮಗೆ 8 ಜಾಲಿ ಬರುತ್ತೆ. ಸೊ ತುಂಬಾ ಚೆನ್ನಾಗಿದೆ. ಒಂದೊಂದಕ್ಕಿಂತ ಒಂದು ಡಿಸೈನಲ್ಲಿದೆ. ಹಾಗೆಯೇ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಕೂಡ ಹಾಕೊಬೋದು. ತುಂಬಾ ಸುಲಭ ಇದನ್ನು ಹಾಕ್ಕೊಳ್ಳೋದು ಕೂಡ. ಒಂದೇ ನಿಮಿಷದಲ್ಲಿ ನಾವು ಇದರಲ್ಲಿ ರಂಗೋಲಿನ ಬಿಡಿಸ್ಕೊಂಬಿಡ್ಬೋದು ಈಸಿಯಾಗಿ. ನೋಡಲಿಕ್ಕೂ ಕೂಡ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಹಾಗೆಯೇ ಯಾರಿಗೆಲ್ಲ ರಂಗೋಲಿ ಬಿಡಿಸೋದಕ್ಕೆ ಬರಲ್ವೋ ಅವರಿಗಂತೂ ಡೆಫಿನೆಟ್ಲಿ ಇದು ಯೂಸ್ ಆಗೇ ಆಗುತ್ತೆ. ಹಾಗೆಯೇ ಈ ರಂಗೋಲಿ ಸ್ಟೆನ್ಸಿಲಲ್ಲಿ ತುಂಬಾ ಇನ್ನೊಂದು ಸ್ವಲ್ಪ ಬಿಗ್ ಸೈಜಲ್ಲೂ ಕೂಡ ಇದೆ. ಹಾಗೆಯೇ ಇನ್ನೂ ಸ್ಮಾಲ್ ಸೈಜಲ್ಲಿ ಬಾರ್ಡರ್ಗಳ ಥರ ತುಳಸಿ ಕಟ್ಟೆಗೆ ಹಾಕೋದಾಗಲಿ, ಅಥವಾ ಹೊಸಲು ಮೇಲ್ಗಡೆ ನಮಗೆ ಫ್ಲವರ್ ರೀತಿ ಹಾಕೋದಾಗಲಿ, ಆ ಥರ ತುಂಬಾ ವೆರೈಟಿಗಳಲ್ಲಿ ನಮಗೆ ಕಲೆಕ್ಷನ್ ಸಿಗುತ್ತೆ. ಸೊ ನನಗೆ ಈ ಥರ ಒಂದು ಬೇಕಿತ್ತು. ನಮ್ಮದು ಮನೆ ಮುಂದೆ ಏನಿರುತ್ತೆ ಸ್ಪೇಸು ಅಷ್ಟೊಂದಿಲ್ಲ. ಆ ಕಾರಣಕ್ಕೆ ಸದ್ಯಕ್ಕೆ ಇದನ್ನು ಪುಟ್ಟಾಗೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪರ್ಚೇಸ್ ಮಾಡಿದ್ದೀನಿ. ಹಾಗೆಯೇ ಇದೇನು ತೋರಿಸ್ತಿದ್ದೀನಿ ಬ್ಲೂ ಕಲರಲ್ಲಿ ಸುತ್ತ ಒಂದು ಏನಿರುತ್ತೆ ಇದು ಬಾರ್ಡ್ರ್ ಇದೆ, ಸರ್ಕಲ್ ರೀತಿಯಲ್ಲಿ. ಹಾಗೆ ಮಧ್ಯೆ 2 ಪಾದಗಳಿದೆ. ಇದಂತೂ ಶುಕ್ರವಾರ ದಿನ, ಮಂಗಳವಾರ ದಿನ ಹಾಕೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಾನು ಇದನ್ನು 3ನೇ ಆಷಾಢದ ಶುಕ್ರವಾರದ ಟೈಮಲ್ಲಿ ಹಾಕ್ಕೊಂಡಿದ್ದೆ. ಇನ್ನೊಂದು ನವಿಲ್ ಟೈಪಲ್ಲಿದೆ, 2 ಕಡೆ ನವಿಲ್ ಟೈಪಲ್ಲಿ ಬರುತ್ತೆ. ಅದು ಕೂಡ ಒಂಥರ ತುಂಬಾ ಚೆನ್ನಾಗಿದೆ. ಇನ್ನು 3ನೇದು ಬಂದು 2 ಕಡೆ ಪಾದ ಇದೆ, ಮಧ್ಯ ಒಂದು ಫ್ಲವರ್ ಥರ ಇದೆ. ಹಾಗೆಯೇ ಸುತ್ತಲೂ ಒಂದು ಸ್ಮಾಲ್ ರೀತಿಯಲ್ಲಿ ಒಂದು ಬಾರ್ಡರ್ ಇದೆ. ಸೊ ಅದು ಕೂಡ ತುಂಬಾ ಚೆನ್ನಾಗಿದೆ. ಇನ್ನು 4th ಒಂದು ಬಂದು ಅದು ಕೂಡ ಮಧ್ಯೆ ಫ್ಲವರ್ ಇದೆ, ಸುತ್ತಲೂ ಒಂದು ರೌಂಡ್ ಟೈಪಲ್ಲಿ ನಮಗೆ ಸರ್ಕಲ್ ರೀತಿ ಬರುತ್ತೆ. ಸೊ ಅದು ಚೆನ್ನಾಗಿದೆ. ಇನ್ನೊಂದು ಈ ರೀತಿ ಅಷ್ಟದಳ ರಂಗೋಲಿನ ಏನೋ ಅಂತ ಅನಿಸುತ್ತೆ. ಸೊ ಆ ಥರ ಇದೆ. ಹಾಗೆಯೇ ಈ ರೀತಿ ಒಂದೊಂದಕ್ಕಿಂತ ತುಂಬಾ ಚೆನ್ನಾಗಿದೆ. ಹಾಗೆಯೇ ಈಗೇನು ತೋರಿಸಿದ್ದೀನೋ ಸ್ವಲ್ಪ ಕಮಲದ ಲೋಟಸ್ ಫ್ಲವರ್ ಥರನೇ ಇದೆ. ಸ್ವಲ್ಪ ಮೇಲ್ಗಡೆ ಡಿಸೈನ್ ಬಂದು ದೀಪ ಇದೆ. ಇದನ್ನು ನಾವು ಬೇಕಿದ್ದರೆ ತುಳಸಿ ಕಟ್ಟೆ ಮುಂದೆ, ಹೊಸ್ಲ ಹತ್ರ ಆ ಕಡೆ ಈ ಕಡೆ ಬಾರ್ಡರ್ ರೀತಿ ಹಾಕೋಬೋದು. ಎಸ್ಪೆಷಲಿ ದೀಪಾವಳಿ ಹಬ್ಬದ ದಿನ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಇನ್ನು ಮೇಲೆ ಏನಿಟ್ಟೆ ಇದೊಂದು ನಮಗೆ ಡಿಫ್ರೆಂಟ್ ಬಾರ್ಡರ್ ಡಿಸೈನಲ್ಲೇ ಬಂದಿದೆ. ಸೊ ಇದನ್ನು ನಾನು ಮತ್ತೆ ಏನು ಎಕ್ಸ್ಚೇಂಜ್ ಮಾಡೋದಕ್ಕೆ ಹೋಗಲಿಲ್ಲ, ಇಟ್ಕೊಂಡಿದ್ದೀನಿ. ಟೋಟಲಿ 8 ಜಾಲಿ ಬಂದಿದೆ. ನನಗಂತೂ ತುಂಬಾ ಖುಷಿ ಆಯಿತು ಗೈಸ್. ಹಾಗೆಯೇ ಇದು ಯಾರಿಗಾದರೂ ಬೇಕು ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಬೇಕು ಅಂತ ಹೇಳಿದ್ರೆ ಬೈ ಮಾಡಿ ನೀವು ಕೂಡ. ಸೊ ಹಾಗೆಯೇ ಇನ್ನು ಇದರಲ್ಲಿ ನಾನು ಯಾವುದನ್ನು ಹಾಕ್ಕೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ನಿಮಗೆ ಯಾವುದಾದ್ರೂ ಒಂದು 2-3 ಎಕ್ಸಾಂಪಲ್ ಹಾಕಿ ತೋರಿಸೋಣ ಅಂತ ಹೇಳ್ಬಿಟ್ಟು ತೊಗೊತಾ ಇದ್ದೀನಿ. ಹಾಗೆಯೇ ಆಷಾಢ ಶುಕ್ರವಾರ ಟೈಮಲ್ಲಿ ಏನು ಹಾಕಿದ್ದೆ ನಾನು, ಈ ಥರ ರಂಗೋಲಿ ತುಂಬಾ ಇಷ್ಟ ಆಗಿತ್ತು ನನಗಂತೂ. ಸೊ ಅದನ್ನು ಕೂಡ ನಿಮಗೆ ಒಂದ್ಸಲ ಹಾಕಿ ತೋರಿಸ್ತೀನಿ. ನಾನು ಹೊರಗಡೆ ಹಾಕ್ತಾಯಿಲ್ಲ, ಈ ರೀತಿ ಒಂದು ಟೇಬಲ್ನ ಒರೆಸ್ಕೊಂಡು ಇದೇ ಥರ ಟೇಬಲ್ ಮೇಲೆ ಹಾಕ್ಕೊತಾ ಇದ್ದೀನಿ. ನಿಮಗೆ ಸ್ವಲ್ಪ ಕ್ಲಿಯರೆನ್ಸಾಗೆ ಚೆನ್ನಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ಅಷ್ಟೇ. ಇನ್ನು ಇದರಲ್ಲಿ ಒಂದು ಡಿಸೈನ್ನ ಸೆಲೆಕ್ಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಹಾಗೆಯೇ ಮೇಯ್ನ್ ಬಂದು ನಮಗೆ ರಂಗೋಲಿ ಬಿಡಿಸೋದಕ್ಕೆ ಬೇಕಾಗಿರುವಂಥದ್ದು ರಂಗೋಲಿ ಪುಡಿ. ರಂಗೋಲಿ ಪೌಡರ್ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಕೂಡ ನಮಗೆ ರಂಗೋಲಿ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ಸ್ವಲ್ಪ ಏನಾದ್ರೂ ನೆಂದೋಗಿರೋ ಥರ ಆ ಥರ ಆದಾಗ ಸ್ವಲ್ಪ ಮುದ್ದೆ ಆಗೋ ಥರ ಚಾನ್ಸಸ್ ಇರುತ್ತೆ. ಆದಷ್ಟು ಈ ರೀತಿ ಉದುರುದ್ರವಾಗಿ ಇದ್ದರೆ ನಮಗೆ ರಂಗೋಲಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ಸ್ವಲ್ಪ ರಂಗೋಲಿ ಪುಡಿನ ತೊಗೊಂಡಿದ್ದೀನಿ. ಹಾಗೆಯೇ ನಮಗೆ ಯಾವುದಾದ್ರೂ ಈ ಥರ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಈ ರೀತಿ ಕೂಡ ತೊಗೊಬೋದು. ಸ್ವಲ್ಪ ರಂಗೋಲಿನೆಲ್ಲ ನಾವು ಎಳಿಬೇಕಲ್ಲ, ಸ್ವಲ್ಪ ಹಾಗಾಗಿ. ಸೊ ನೋಡ್ತಿರ್ಬೋದು ಇವಾಗ ನಾನು ಏನು ಸ್ಟೆನ್ಸಿಲ್ನ ಇಟ್ಕೊಂಡಿದ್ದೀನಿ ಅದ್ರ ಮೇಲೆ ಒಂದು ಕೈ ಇಟ್ಕೊಂಡು ಎಷ್ಟು ಬೇಕೋ ಅಷ್ಟು ರಂಗೋಲಿನ ಹಾಕ್ಕೊಂಡಿದ್ದೀನಿ ಪೌಡರ್ನ. ಸೊ ಇದನ್ನು ಹಾಕ್ಕೊಂಡು ನೆಕ್ಸ್ಟ್ ಈ ಥರ ಒಂದು ಆಧಾರ್ ಕಾರ್ಡು ಅಥವಾ ಪ್ಯಾನ್ ಕಾರ್ಡು ಯಾವುದಾದ್ರೂ, ಇಲ್ಲ ವಿಸಿಟಿಂಗ್ ಕಾರ್ಡು ಯಾವುದಾದ್ರೂ ಸರಿನೇ, ಈ ರೀತಿ ತೊಗೊಂಡು ಅದ್ರ ಸುತ್ತಲೂ ಡಿಸೈನ್ ಎಲ್ಲಿದೆ ಅಲ್ಲಿ ತನಕ ನಾವು ಫುಲ್ಲು ಈ ರೀತಿ ನಿಧಾನವಾಗೇ ಎಳ್ಕೊಬೇಕಾಗುತ್ತೆ. ಈ ರೀತಿ ಒಂದು 2-3 ಸತಿ ಹೇಳ್ಕೊಂಡ್ರೆ ಡಿಸೈನ್ ಎಲ್ಲ ನಮಗೆ ಪಕ್ಕ ಟೇಬಲ್ ಮೇಲೆ ಪ್ರಿಂಟ್ ಆಗಿರುತ್ತೆ. ಬಟ್ ಏನಪ್ಪ ಅಂದರೆ ಆ ಸ್ಟೆನ್ಸಿಲ್ನ ಎಲ್ಲೂ ಕೂಡ ಜರುಗಾಡಿಸ್ಬಾರ್ದು. 1-2 ಬೆರಳಲ್ಲಿ ನಾವು ಬಿಟ್ಟಾಗಿ ಇಟ್ಕೊಂಡಿದ್ರೆ ಅಷ್ಟೇ ಚೆನ್ನಾಗಿ ಬರುವಂಥದ್ದು. ಸೊ ಇವಾಗ ಆಗಿದೆ. ಇವಾಗ ತೋರಿಸ್ತೀನಿ ಯಾವ ರೀತಿ ಬಂದಿದೆ ರಂಗೋಲಿ ಅಂತ. ಇದೊಂದು ಸ್ವಲ್ಪ ಏನಂತಾರೆ, ಟೇಬಲ್ ಮೇಲೆ ಹಾಕೋದ್ರಿಂದ ಸ್ವಲ್ಪ ಸಣ್ಣ ಗೆರೆಗಳಾಗಿ ಬರುತ್ತೆ. ಹಾಗೆಯೇ ನೆಲ ಒರೆಸ್ಬಿಟ್ಟು ನೆಲದ ಮೇಲೆ ಹಾಕ್ತೀವಲ್ಲ, ಆವಾಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ರಂಗೋಲಿ ಬಂದು. ಸೊ ಮೊದಲನೇ ರಂಗೋಲಿ ಈ ರೀತಿ ಇರುತ್ತೆ. ಹಾಗೆಯೇ ಇನ್ನೂ 1-2 ರಂಗೋಲಿನ ಹಾಕಿ ತೋರಿಸ್ತೀನಿ ನಿಮಗೆ ನಾನು.
ಸೊ ಓಕೆ ಫ್ರೆಂಡ್ಸ್, ನನಗಂತೂ ಈ ಪ್ರಾಡಕ್ಟ್ ಬಂದು ತುಂಬಾ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹಾಗೆಯೇ ನಿಮಗೂ ಕೂಡ ಯಾರಿಗಾದರೂ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಯಾಕೆ ತಡ ಮಾಡ್ತೀರಾ, ಬೇಗ ಹೋಗಿ ಬೈ ಮಾಡಿ ಅಂತ ಹೇಳ್ತಾ ಹಾಗೆಯೇ ವಿಡಿಯೋ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಹೊಸದೊಂದು ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.